ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಧೃತರಾಷ್ಟ್ರೋವಾಚ ಕಥಮಾಸಂಸ್ತದಾ ಯೋಧಾ ಹೀನಾ ಭೀಷ್ಮೇಣ ಸಂಜಯ ಬಲಿನಾ ದೇವಕಲ್ಪೇನ ಕೌಮಾರ ಬ್ರಹ್ಮಚಾರಿಣ. ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಪೂರ್ವಾಭಿಮುಖರಾಗಿ ಕೆಳಗೆ ಬೀಳ್ತಾರೆ. ಶಿಖಂಡಿಯನ್ನು ಮುಂದೆ ಮಾಡಿ ಅರ್ಜುನ ಈ ಯಶಸ್ಸನ್ನು ಸಾಧಿಸ್ತಾನೆ. ಅದು ಕೇಳಿ ದುರ್ಯೋಧನಾದಿಗಳಿಗೆ ತುಂಬ ದುಃಖವಾಗಿದೆ. ಪಾಂಡವರು ಹರ್ಷೋಲ್ಲಾಸದಲ್ಲಿ ಇದ್ದಾರೆ. ಈ ವೃತ್ತಾಂತವನ್ನು ಸಂಜಯ ಧೃತರಾಷ್ಟ್ರನ ಮುಂದೆ ಹೇಳಿದಾಗ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ, ಭೀಷ್ಮ ಭೂಮಿಯ ಮೇಲೆ ಬಿದ್ದ ಮೇಲೆ ಎಲ್ಲ ರಾಜರುಗಳ ವಿಚಾರ ಹೇಗಿತ್ತು ಅಂತ ಕೇಳಿದಾಗ, ತಥೋ ದುಃಖತರಂ ಮನ್ನೇಕೆ ಮನ್ನತ್ ಪ್ರಭವಿಷ್ಯತಿ. ದೃಪದಾತ್ಮಜ ಅರ್ಥಾತ್ ಶಿಖಂಡಿಯನ್ನು ಮುಂದೆ ಮಾಡಿ ಅರ್ಜುನ ಬಾಣ ಬಿಟ್ಟ. ಅದಕ್ಕಾಗಿ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದರು. ಅದನ್ನು ಕೇಳಿ ದುಃಖ, ಅದಕ್ಕೂ ದೊಡ್ಡದಾದ ದುಃಖ ಇನ್ಯಾವುದಿದೆ? ಒಂದು ಕುಮಾರ, ಬ್ರಹ್ಮಚಾರಿ, ತಪಸ್ವಿ, ಧಾರ್ಮಿಕ, ಪ್ರಚಂಡ ಪರಾಕ್ರಮಿ, ಪರಶುರಾಮ ದೇವರ ಜೊತೆಗೆ ಯುದ್ಧವಾಡಿದಾಗಲೂ ಪರಶುರಾಮ ದೇವರಿಂದಲೂ ಸಂಹಾರವಲ್ಲ, ಗೆಲ್ಲಕ್ಕೂ ಆಗದೇ ಇರುವಂತಹ, ಅದಕ್ಕೆಲ್ಲ ನಿರ್ಣಯ ಹಿಂದೆ ಬಂದಿದೆ, ಅದರ ಬಗ್ಗೆ ಮತ್ತೆ ಹೆಚ್ಚು ವಿವರಣೆಯನ್ನು ಕೊಡುವುದಿಲ್ಲ. ಪರಶುರಾಮ ದೇವರು ಸ್ವತಂತ್ರ ನಟಿಸಿದರು. ಯಾಕೆ ಈ ಕೀರ್ತಿ ಭೀಷ್ಮಾಚಾರ್ಯರಿಗೆ ಬರಲಿ ಅನ್ನೋ ಕಾರಣಕ್ಕಾಗಿ. ಅಂಥ ಭೀಷ್ಮಾಚಾರ್ಯ ಭೂಮಿ ಮೇಲೆ ಬೀಳ್ತಾನೆ ಅಂತಂದ್ರೆ ಏನಿದು ಅಂತ ಹೇಳಿ ಬಹಳ ದುಃಖಪಟ್ಟಾಗ ಸಂಜಯ್ ಹೇಳ್ತಾನೆ, ಸಾಯಾಹ್ನೇ ನೆಪತದ್ಭೂಮೋ ಧೃತರಾಷ್ಟ್ರಾನ್ ವಿಷಾದಯನ್. ಸಾಯಂಕಾಲದ ಹೊತ್ತಿಗೆ ಶರಪಂಜರದ ಮೇಲೆ ಬಿದ್ದ. ಸೀಮಾವೃಕ್ಷೇ ನಿಪತಿತೆ ಕುರುಣಾಂ ಸಮತಿಂಜಯೇ ಸೇನಯೋರುಭಯೋ ರಾಜನ್ ಕ್ಷತ್ರಿಯಾನ್ ಭಯಮಾವಿಶತ. ಯಾವಾಗ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದರೋ ಅನೇಕ ಕ್ಷತ್ರಿಯರಿಗೆ ಯುದ್ಧ ರಣೋತ್ಸಾಹದಲ್ಲಿ ಕ್ಷತ್ರಿಯರಿಗೆ ಭಯ ಹುಟ್ಟಲಿಕ್ಕೆ ಶುರು ಆಯಿತು. ಯಾಕೆ ಭಯ ಅಂತಂದರೆ, ಭೀಷ್ಮಾಚಾರ್ಯರು ಇದ್ದಾರೆ ಎಂಬ ಕಾರಣಕ್ಕಾಗಿ ಪಾಂಡವರು ಶಾಂತವಾಗಿ ಯುದ್ಧವಾಡ್ತಾ ಇದ್ದಾರೆ, ಭೀಷ್ಮಾಚಾರ್ಯರು ಇದ್ದಾರೆ ಎಂಬ ಕಾರಣಕ್ಕಾಗಿ ನಾವು ಸುಖವಾಗಿದ್ದೇವೆ ಎಂಬುದಾಗಿ ಇಬ್ಬರಿಗೂ ಒಂದೇನೋ ಒಂದು ಧೈರ್ಯ ಬಿತ್ತು. ಯಾವಾಗ ಮಧ್ಯದ ಕೊಂಡಿಯಾದ ಭೀಷ್ಮಾಚಾರ್ಯ ಕೆಳಗೆ ಬಿದ್ದರು ಆಗ ಪಾಂಡವರು ಭಾರೀ ಪ್ರಬಲರಾಗ್ತಾರೆ, ಪ್ರಚಂಡ ರೀತಿಯಿಂದ ಯುದ್ಧವಾಡ್ತಾರೆ ಅಂತ ಅವರಿಗೆ ಭಯ. ಭೀಷ್ಮಾಚಾರ್ಯರು ಹೋದ ಕಾರಣಕ್ಕಾಗಿ ದುರ್ಯೋಧನಾದಿಗಳು ಇನ್ನೂ ಉಗ್ರರಾಗಿ ಪಾಂಡವರ ಮೇಲೆ ದಾಳಿ ಮಾಡ್ತಾರೆ ಅಂತ ಪಾಂಡವರಿಗೆ ಭಯ. ಹಾಗಾಗಿ ಎಲ್ಲರೂ ಭಯಗ್ರಸ್ತರಾಗಿ ಹೋಗಿದ್ದಾರೆ. ಆದರೆ ವಿಶೀರ್ಣ ಕವಚಧ್ವಜಂ, ಕವಚ ಧ್ವಜಗಳು ಎಲ್ಲವೂ ಕಳಚಿ ಹೋದ ಭೀಷ್ಮಾಚಾರ್ಯ ಹತ್ರ ಎಲ್ಲರೂ ಬರ್ತಾರೆ. ಪಾಂಡವಾಶ್ಚ ಜಯಂ ಲಬ್ಧ್ವಾ ಸಂಗ್ರಾಮ ಶಿರಸಿ ಸ್ಥಿತಃ ಸರ್ವೇ ದದ್ಮು. ಭಾರೀ ಅದ್ಭುತವಾದ ಜಯವನ್ನು ಸಂಪಾದಿಸಿದ ಪಾಂಡವರು ಲಕ್ಷ ಲಕ್ಷ ಶಂಖಗಳು ಏಕನಾದಕ್ಕೆ ಗರ್ಜಿಸ್ತಾ ಇವೆ. ಹರ್ಷಾತ್ತೂರ್ಯ ಸಹಸ್ರೇಷು ವಾದ್ಯಮಾನೇಷು ಜಾನಘ ದುಶ್ಯಾಸನಂ ಮಹಾರಾಜ ಕಿಮಯಂ ವಕ್ಷತೀತಿ ಚ ತಥೋ ದ್ರೋಣಾಯ ನಿಹತಂ. ಆಗ ದುಶ್ಯಾಸನ ಹೋಗಿ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ಭೀಷ್ಮಾಚಾರ್ಯರು ಕೆಳಗೆ ಬಿದ್ದು. ಭೀಷ್ಮಾಚಾರ್ಯರು ಇವತ್ತು ಸಾಯ್ತಾರೆ ಎನ್ನುವುದು ದ್ರೋಣಾಚಾರ್ಯರಿಗೆ ಅಂದಿನ ಬೆಳಗಿನ ಜಾವನೇ ಗೊತ್ತಾಗಿತ್ತು. ಅಶ್ವತ್ಥಾಮಾಚಾರ್ಯರ ಮುಂದೆ
ಎಲ್ಲ ದುರ್ಲಕ್ಷಣ ಅರ್ಥಾತ್ ಏನಂತಾರೆ ದುಶ್ಶಕುನಗಳನ್ನು ನೋಡಿ ಹೇಳಿಬಿಟ್ಟಿರ್ತಾರೆ. ಹಾಗಿದ್ದರೂ ಕೂಡ ಏನೋ ಒಂದು ಕಡೆಗೆ ಬದುಕಬಹುದು, ಯಾಕೆ ಇಚ್ಛಾಮೃತ್ಯುಗಳಾಗಿದ್ದಾರೆ ಅನ್ನೋ ಆಸೆ. ಯಾವಾಗ ಭೀಷ್ಮಾಚಾರ್ಯರು ಮೃತರಾದರೂ ಶರಪಂಜರದ ಮೇಲೆ ಬಿದ್ದರು ಅಂತ ಕೇಳಿದರು, ಅಂತ ಅಳ್ತಾ ಅಳ್ತಾ ಕ್ಷಣಕಾಲ ಮೂರ್ಛೆ ಹೋಗಿಬಿಡ್ತಾರೆ. ಎಚ್ಚೆತ್ತುಕೊಂಡು ಹೇಳ್ತಾರೆ, ಏನಿದು, ಏನಾಯಿತು, ನಡೀರಿ ಇವತ್ತು ಯುದ್ಧ ಸಾಕು ಅಂತೇಳಿ ದ್ರೋಣಾಚಾರ್ಯರೇ ನಿಲ್ಲಿಸಿ, ತೇತು ಭೀಷ್ಮಂ ಸಮಾಸಾಧ್ಯ ಶಯಾನಂ ಭರತರ್ಷಭ. ಆಗ ಎಲ್ಲರೂ ಭೀಷ್ಮಾಚಾರ್ಯ ಹತ್ರ ಬರ್ತಾರೆ, ಪಾಂಡವರು ಬರ್ತಾರೆ, ಅಭಿವಾದ್ಯ ಎಲ್ಲರೂ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿದಾಗ ಭೀಷ್ಮಾಚಾರ್ಯರು ಎಲ್ಲರ ಕಡೆ ಹೀಗೆ ಮುಖವನ್ನು ನೋಡ್ತಾರೆ. ಸ್ವಾಗತಂ ವೋ ಮಹಾಭಾಗಾ, ಸ್ವಾಗತಂ ವೋ ಮಹಾರಥಾ. ಮಹಾರಥಿಗಳಾಗಿರ್ತಕ್ಕಂತಹ ಎಲ್ಲ ಕ್ಷತ್ರಿಯ ಶ್ರೇಷ್ಠರೇ, ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮನ್ನು ನೋಡಿ ಬಹಳ ಸಂತೋಷವಾಗಿದೆ ನನಗೆ ಅಂತ ಹೇಳಿ ಅವರಿಗೆ ಪ್ರತಿ ನಮಸ್ಕಾರವನ್ನು ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿ ಹೇಳ್ತಾರೆ, ನನ್ನ ತಲೆ ಜೋತಾಡ್ತಾ ಇದೆಯೋ, ಸ್ವಲ್ಪ ಏನಾದರೂ ಅದಕ್ಕೆ ತಲೆಗುಂಬು ಬೇಕಲ್ಲ ಅಂತ ಹೇಳಿದಾಗ, ಆಗಿಂದಾಗಲೇ ದುರ್ಯೋಧನ ಆಜ್ಞೆಯನ್ನು ಮಾಡಿ ಪರಪಾರ್ಶ್ವೇ ತವ ಸುತಾನ್ ಸ್ಥಿತಾನುದ್ವೀಕ್ಷ ಭಾರತ ಶಿರೋಮೇ ಲಂಬತೆ. ನಿನ್ನ ಮಕ್ಕಳೆಲ್ಲರೂ ಒಂದು ಕಡೆಗೆ ನಿಂತಿದ್ದರು, ಪಾಂಡವರೆಲ್ಲ ಒಂದು ಕಡೆಗೆ ನಿಂತಿದ್ದಾರೆ. ಅವ್ರ ಕಡೆಗೆ ಮುಖವನ್ನು ಮಾಡಿ ಹೇಳ್ತಾನೆ, ನನ್ನ ತಲೆ ಲಂಬಮಾನವಾಗಿದೆ, ಅಳಗಾಡ್ತಾ ಇದೆ, ಏನಾದರೂ ಬೇಕಲ್ಲೋ ಅಂತ ಕೇಳಿದಾಗ, ಉಪಧಾನಾನಿ ಚ ಮುಖ್ಯಾನಿ, ಭಾರಿ 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 ತಲೆಗುಂಬುಗಳನ್ನು ತರ್ತಾರೆ. ಭೀಷ್ಮಾಚಾರ್ಯ ಅಂತಾರೆ, ಎಲ್ಲ ಬೇಡ ಅಂತ ಹೇಳಿ, ಧನಂಜಯಂ ದೀರ್ಘಬಾಹುಂ ಸರ್ವಲೋಕ ಮಹೇಶ್ವರ ಮಾಗ. ಧನಂಜಯ ಈಚೆ ಭಾಗದೊಳಗೆ ಪಾಂಡವರಿದ್ದಾರೆ. ಧನಂಜಯನ ಹತ್ರ ನೋಡಿ ಹೇಳ್ತಾರೆ, ಧನಂಜಯ ಮಹಾಬಾಹೋ ಶಿರೋ ಮೇತಾತಲಂಬತೆ. ಧನಂಜಯ, ನನ್ನ ತಲೆ ಅಳಗಾಡ್ತಾ ಇದೇನೋ, ಏನಾದರೂ ಬೇಕಲ್ಲ ಉಪಧಾವನ ಅಂತ ಕೇಳಿದಾಗ, ಆಯಿತು ಅಂತ ಹೇಳಿ ಕಣ್ಣಾಗ ನೀರು ಧಳ ಅರ್ಜುನನ ಕಣ್ಣಾಗ ನೀರು ಇಳಿತಾ ಇವೆ. ಆಗಿಂದಾಗಲೇ ಬೆಲ್ಲಿಗೆ ಹೆದೆಗೇರಿಸಿದ, ಬಾಣ ಹೂಡಿದ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಆಜ್ಞಾಪಯ ಕುರುಶ್ರೇಷ್ಠ, ನೀ ಆಜ್ಞಾ ಮಾಡಿದಿ ಅಂತಾದ್ರೆ ನಾನು ನಿನಗೆ ವ್ಯವಸ್ಥೆಯನ್ನು ಮಾಡ್ತೇನೆ. ಅರ್ಜುನ ಹೇಳಿದ, ಬೇಕೋ ಮಹಾರಾಯ, ಆದರೆ ಹಾಸಿಗೆ ಹೇಗಿದೆ ಹಾಗೆ ತಲೆಗುಂಬು ಇರಬೇಕು. ಹಾಸಿಗೆ ಭಾರಿ ಹೈಫೈ ಹಾಸಿಗೆ, ಕಟ್ಟಿಗೆ ತಲೆಗುಂಬು ಇಟ್ಕೊಂಡ್ರೆ ಮಜವಿಲ್ಲ. ಕಟ್ಟಿಗೆಯ ಮಂಚವಿದೆ, ಭಾರಿ ಮೆದುವಾಗಿರ್ತಕ್ಕಂಥ ತಲೆಗುಂಬು ಇಟ್ಕೊಂಡ್ರು ಅದು ಭಾಳ ಮಜಾ ಬರೋದಿಲ್ಲ. ಹಾಗಾಗಿ ಯೋಗ್ಯವಾದದ್ದು ಬೇಕು. ವೀರಶಯ್ಯಾನುರೂಪಂ ವೈ ಶೀಘ್ರಂ ವೀರಪ್ರಯಚ್ಛಮೆ. ಯೋಗ್ಯವಾದದ್ದು ಬೇಕು. ಕ್ಷತ್ರ ಧರ್ಮವನ್ನು ತಿಳಿದವನಾಗಿದ್ದೀಯ, ಭಾರಿ ಬುದ್ಧಿ ಇದೆ, ಸತ್ವಗುಣವುಳ್ಳವನಾಗಿದ್ದೀಯ ನೀನು ಅಂತ ಹೇಳಿದಾಗ ಅನುಮತಿಯನ್ನು ಪಡೆದು 3 ಬಾಣಗಳನ್ನು ಬಿಡ್ತಾನೆ. ತ್ರಿಭಿಸ್ತೀಕ್ಷ್ಣೇನ್ ಮಹಾವೇಗೈ ರೋದಗೃಹ್ಣ ಶಿರಶರೈ. ತಲೆಗೆ ಹೀಗೊಂದು 3 ಬಾಣಗಳನ್ನು ಬಿಟ್ಟು ಅವರ ತಲೆ ಸರಿಯಾಗಿ ಅದರ ಮಧ್ಯದೊಳಗೆ ಕೂಡುವ ಹಾಗೆ ಅರ್ಜುನ ವ್ಯವಸ್ಥೆಯನ್ನು ಮಾಡ್ತಾನೆ. ಅದನ್ನು ನೋಡಿ ಸಂತೋಷವಾಯ್ತ ಭೀಷ್ಮಾಚಾರ್ಯರಿಗೆ. ಶಯಾನಸ್ಯ ಅನುರೂಪಮ್ಮೆ ಪಾಂಡವೋಪಹಿತಂ ತಯ. ದುರ್ಯೋಧನ ಕಡೆಗೆ ಮಾಡಿ ಹೇಳ್ತಾರೆ, ಅರ್ಜುನ ಹಾಸಿಗೆಗೆ ಅನುರೂಪವಾದ ತಲೆಗೆ ಉಪಧಾವನವನ್ನು ಮಾಡಿಕೊಟ್ಟಿದ್ದಾನೆ, ಭಲೆ ಬೇಷ್ ಅಂತ ಹೇಳಿ ಸಂತೋಷವನ್ನು ಪಡ್ತಾರೆ. ಈ ಹಾಸಿಗೆ ಬಹಳ ಸೂಕ್ಷ್ಮವಾಗಿದೆ. ಸೂರ್ಯ ಗತಿ ಬದಲಿಸುವವರೆಗೂ, ಅರ್ಥಾತ್ ದಕ್ಷಿಣಾಯನ ಮುಗಿದು ಉತ್ತರಾಯಣ ಬರುವವರೆಗೂ ಕೂಡ ನಾನು ಸುರಕ್ಷಿತವಾಗಿ ಸುಸೂತ್ರವಾಗಿ ಮಲಗುತ್ತೇನೆ ಅಂತ ಹೇಳಿದಾಗ, ಅಲ್ಲೇ ಪಕ್ಕದೊಳಗೆ ದುರ್ಯೋಧನ ಒಂದು 100 ಜನ ಭಾರಿ ಭಾರಿ ನುರಿತ ವೈದ್ಯರನ್ನೆಲ್ಲ ಕರೆಸಿ ನಿಲ್ಲಿಸಿರ್ತಾನೆ. ಉಪಾತಿಷ್ಠನ್ನಥೋ ವೈದ್ಯ ಶಲ್ಲೋದ್ಧರಣ ಕೋವಿದಾಹ. ಚುಚ್ಚಿದ ಬಾಣಗಳನ್ನು ನೋವಾಗದೆ ಹಾನಿಯಾಗದೆ ಇರುವ ಹಾಗೆ ತೆಗೆಯಲಿಕ್ಕೆ ಭಾರಿ ಸಮರ್ಥರಾದವು. ಸ್ವಯಂ ಭೀಷ್ಮಾಚಾರ್ಯರ ಹತ್ರ ಆ ಔಷಧ ಇತ್ತು. ವಿಶಲ್ಯಕರಣಿ ಅನ್ನುವಂಥ ಔಷಧವಿತ್ತು. ಅವರದನ್ನು ತರಿಸಲಿಲ್ಲ, ಬಳಸಿಕೊಳ್ಳಲಿಲ್ಲ. ಹೀಗಿದ್ದಾಗ ಇವರೆಲ್ಲರೂ ಬಂದು ತೆಗಿಲಿಕ್ಕೆ ನಿಂತಾಗ ಅವ್ರು ನೋಡಿ ಭೀಷ್ಮಾಚಾರ್ಯ ಹೇಳ್ತಾರೆ, ದತ್ತದೇಯಾ ವಿಸರ್ಜಂತಾಂ. ವೈದ್ಯರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಕಳುಹಿಸಿಬಿಡಿ, ಸಾಕೆ, ನಾನು ಹೀಗೆ ಇರ್ತೇನೆ
ಅಂತ ಹೇಳಿ ಇರ್ತಾನೆ. ವೈದ್ಯಾನ್ ವಿಸರ್ಜಯಾಮಾಸ ಪೂಜಯಿತ್ವ ಯಥಾಕಥಾಗ ದುರ್ಯೋಧನ ಅವ್ರಿಗೆ ಏನೇನು ಕೊಡಬೇಕು ಎಲ್ಲವನ್ನು ಕೊಟ್ಟು ಅವರನ್ನು ಅಲ್ಲಿಂದ ಕೊಟ್ಟು ಕಳಿಸ್ತಾರೆ. ಸ್ಥಿತಿಂ ಧರ್ಮೇ ಪರಾಂ ದೃಷ್ಟ ಭೀಷ್ಮಸ್ಯ ಮಿತಿ ತೇಜ ಉಪಧಾನಂ ತಥೋ ದತ್ವ ಪಿತುಸ್ತೆ ಮನುಜೇಶ್ವರ. ಇಷ್ಟೆಲ್ಲ ಆಗ್ತಾ ಇರುವಾಗ ಎಲ್ಲ ಮಾತನಾಡ್ತಾ ಇರುವಾಗ ಭೀಷ್ಮಾಚಾರ್ಯರು ಮತ್ತೆ ಹೇಳ್ತಾರೆ, ಈ ಬಾಣಗಳಿಂದ ಬಹಳ ಜರ್ಜರಿತವಾಗಿದೆ, ಅಗ್ನಿ ಸಮವಾದ ಬಾಣಗಳಿವೆ, ಮೈಯಲ್ಲಿರುವ ರಕ್ತವೆಲ್ಲ ಸೋರಿ ಹೋಗಿದೆ, ತುಂಬ ತಾಪವಾಗ್ತಾ ಇದೆ, ನೀರು ಬೇಕಲ್ಲ, ಏನಾದರೂ ಬೇಕಲ್ಲ, ಪಾನೀಯ ಮಿತಿ ಸಂಪ್ರೇಕ್ಷ, ನೀರು ಬೇಕಲ್ಲ ಅಂತ ಹೇಳಿದಾಗ ತತಸ್ಥೆ ಕ್ಷತ್ರಿಯ ರಾಜನ್ ಉಪಜಕ್ರ ಸಮಂತತಃ ಎಲ್ಲ ಕ್ಷತ್ರಿಯರು ಎಲ್ಲಿ ಬೇಕಲ್ಲಿ ಓಡಾಡಿ ತಮ್ಮ ತಮ್ಮ ಶಿಬಿರಗಳಿಗೆ ಹೋಗಿ ಭಕ್ಷಾನ್ ಉಚ್ಚಾವಚಾನ್, ಸಣ್ಣ ಭಕ್ಷ್ಯದಿಂದ ಆರಂಭಿಸಿಕೊಂಡು ದೊಡ್ಡ ದೊಡ್ಡ ಭಕ್ಷ್ಯದವರೆಗೆ, ಸಣ್ಣ ಪಾತ್ರೆಯಿಂದ ಆರಂಭಿಸಿಕೊಂಡು ದೊಡ್ಡ ದೊಡ್ಡ ಪಾತ್ರೆಯೊಳಗೆ ತಮ್ಮ ತಮ್ಮ ಶಿಬಿರದಲ್ಲಿರುವ ಅತ್ಯಂತ ಯೋಗ್ಯವಾದ ರಾಜ್ಯಾರ್ಹವಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಂದು ಬಿಡ್ತಾರೆ. ಪ್ರತೀಕ್ಷಮಾಣಸ್ತಿಷ್ಠಾಮಿ, ಅದನ್ನು ತಂದು ನೋಡ್ತಾ ಇದ್ದಾರೆ ಭೀಷ್ಮಾಚಾರ್ಯ ನಮ್ಮ ಸ್ವೀಕಾರವನ್ನು ಮಾಡ್ತಾರೇನೋ ಅಂತ ಹೇಳಿ. ಆಗ ಭೀಷ್ಮಾಚಾರ್ಯ ಎಲ್ಲ ಕಡೆಗೆ ನೋಡಿ ಬೈತಾರೆ, ಮೂರ್ಖರೇ, ಈ ಪರಿಸ್ಥಿತಿಯೊಳಗೆ ಎಲ್ಲಿ ಬೇಕಲ್ಲಿ ಒಂದು ಅಂಗುಲ ಜಾಗವಿಲ್ಲದೇನೆ ಎಲ್ಲಿ ಬೇಕಲ್ಲಿ ಬಾಣಗಳು ಚುಚ್ಚಿ ಹೋಗಿ ಆರ್ಪಾರಾಗಿ ಚುಚ್ಚಿ ಹೋಗಿದೆ. ಇಂಥ ಪರಿಸ್ಥಿತಿಯೊಳಗೆ ಇದನ್ನು ಭೋಗ ಮಾಡ್ತಾರೇನೋ, ಹಾಗಾಚೆ ಅರ್ಜುನನ್ನು ಕರೀರಿ ಅಂತ ಹೇಳಿದಾಗ ಅರ್ಜುನ ಅಲ್ಲೇ ಪಕ್ಕದಲ್ಲಿ ಹೋಗಿರ್ತಾರೆ, ಅರ್ಜುನನ್ನು ಕರೀತಾರೆ. ಅರ್ಜುನ ಓಡಿ ಬರ್ತಾರೆ. ಓಡಿ ಬಂದು ತೊಮ್ಮಿ ಶಕ್ತೋ ಮಹೇಶ್ವಾಸ ಧಾತು ಮಾಪೋ ಯಥಾವಿಧಿ, ಅರ್ಜುನ ನೀನು ಮಾತ್ರ ನನ್ನ ನೋವು ಶಾಂತವಾಗುವಂತೆ, ನಮ್ಮ ತಾಪ ಶಾಂತವಾಗುವಂತೆ ನನಗೆ ಅತ್ಯಂತ ಬೇಕಾದ ಪಾನೀಯವನ್ನು ಕೊಡೋದಕ್ಕೆ ನೀನೇ ಸಮರ್ಥನಿದ್ದಿ, ಕೊಡು ಅಂತ ಹೇಳಿದಾಗ ಅರ್ಜುನಸ್ತು ತಥೇತ್ಯುಕ್ತ ರಥಮಾರುಹ್ಯ ವೀರ್ಯವಾನ್, ಆಗಿಂದಾಗಲೇ ರಥವನ್ನೇರಿ ಅಧಿಜ್ಯ ಜಾ ಗಾಂಡಿವಧನಸ್ಸಿಗೆ ಜಾ ಕಟ್ಟಿದ. ಏನು ಅದ್ಭುತವಾದ ಒಂದು ಬಾಣವನ್ನು ತೆಗೆದುಕೊಂಡು ಪರ್ಜನ್ಯಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಪರ್ಜನ್ಯಾಸ್ತ್ರೇಣ ಸಂಯೋಜ್ಯ ಸರ್ವಲೋಕಸ್ಯ ಪಶ್ಯತ ಅವಿದ್ಯತ್, ಪೃಥ್ವಿಗೆ ಭೀಷ್ಮಾಚಾರ್ಯರ ಬಲಭಾಗದೊಳಗೆ ಜೋರಾಗಿ ಬಾಣ ಬಿಟ್ಟರೆ ಉತ್ಪಪಾತ ತಥೋ ಧಾರ, ಆ ಕ್ಷಣದೊಳಗೇನೆ ನೀರಿನ ಧಾರ ಚಿಮ್ಮಿತು. ವಿಮಲ, ನೀರು ಹೇಗಿತ್ತು? ಅತ್ಯಂತ ವಿಮಲವಾಗಿತ್ತು, ಯಾವ ಪಾಪವಿರಲಿಲ್ಲ, ಶುದ್ಧವಾಗಿತ್ತು, ಶೀತವಾಗಿತ್ತು, ಅಮೃತಕಲ್ಪವಾಗಿತ್ತು, ದಿವ್ಯಗಂಧರ ಸಚ್ಚ ಭಾರಿ ದೇವತಾ ಗಂಧದಿಂದ ಯುಕ್ತವಾಗಿರುವಂತಹದ್ದಾಗಿತ್ತು. ಆ ನೀರು ನೇರವಾಗಿ ಭೀಷ್ಮಾಚಾರ್ಯರ ಬಾಯಿಯೊಳಗೇ ಬೀಳುವ ಹಾಗೆ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅದನ್ನು ಕುಡಿದು ಭೀಷ್ಮಾಚಾರ್ಯ ಸಂತುಷ್ಟರಾದರು. ಏನೋ ಅರ್ಜುನ, ಬಂದವಳು ಯಾರು? ಬಿಟ್ಟದ್ದು ಪರ್ಜನ್ಯಾಸ್ತ್ರ, ಬಂದವಳು ಗಂಗಾ ತಾಯಿ. ಅಂದಮೇಲೆ ತಾಯಿಯಿಂದ ಸಮಾಧಾನವಾಗದ ಮಗ ಇರಲಿಕ್ಕೆ ಸಾಧ್ಯವ? ಸಮಾಧಾನವಾಗಿ ಹೋಯಿತು, ಎಲ್ಲ ತಾಪಗಳೆಲ್ಲ ಹಿಡಿದು ಹೋಯಿತು. ಅಥರ್ಪಯತ್ ತತಃ ಪಾರ್ಥ ಶೀತಯ ಜಲಧಾರಯ ಪಾರಿ, ತಂಪಾದ ನೀರಿನಿಂದ ನೀರುಣಿಸಿದ. ಆ ನೀರು 6 ತಿಂಗಳವರೆಗೆ ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಬಿಡ್ತಾನೆ. ತೃಪ್ತ ಶಾಂತನವಶ್ಚಾಪಿ ರಾಜನ್ ಬೀಭತ್ಸು ಮಬ್ರವೀತ್, ಅದನ್ನು ಕುಡಿದ್ರು ತೃಪ್ತರಾಗದವರು ಸರ್ವಪಾರ್ಥಿವ ವೀರಾಣಾಂ ಸನ್ನಿಧೋ ಪೂಜೆಯನ್ನಿವ ನೈತಚಿತ್ರಂ ಮಹಾಬಾಹೋತೋ ತ್ವಯಿ ಕೌರವನಂದನ. ಅರ್ಜುನನನ್ನು ನೋಡಿ ನಗತ ದುರ್ಯೋಧನನಿಗೆ ಹೇಳ್ತಾರೆ, ಇದು ನಿನಗೆ ಸಾಧ್ಯವಲ್ಲದ ಮಾತಿದು, ನನಗೇನು ಬೇಕು ಎನ್ನುವುದು ನಿನಗೆ ತಿಳಿದೇ ಇಲ್ಲ ದುರ್ಯೋಧನ, ತಿಳಿದೇ ಇಲ್ಲ ನನಗೆ. ಆದರೆ ಒಂದು ಮಾತು ಹೇಳ್ತೇನೆ ಕೇಳಿಲ್ಲಿ, ಹಿಂದೆ ನಾರದರು ನನಗೆ ಹೇಳಿದ್ದಾರೆ, ಕೃಷ್ಣನ ಏನಂತಾರೆ ಸಹಾಯದಿಂದ ಯುಕ್ತನಾದ ಅರ್ಜುನ ಎಲ್ಲರನ್ನು ಸೋಲಿಸಿ ಹಾಕ್ತಾನೆ, ಚಂಡಾಡ್ತಾನೆ, ನಿಮ್ಮನ್ನೆಲ್ಲರನ್ನು ಸಂಹಾರವನ್ನು ಮಾಡ್ತಾನೆ ಅಂತ ಹೇಳಿದ್ದಾರೆ ನಾರದರು. ವಾಸುದೇವ ಸಹಾಯಸ್ತ್ವಂ ಮಹತ್ಕರ್ಮ ಕರಿಷ್ಯಸಿ ಅರ್ಜುನ, ಇದೇ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಸಹಾಯದಿಂದ ಅದ್ಭುತವಾದ ಕರ್ಮವನ್ನು ನೀನು ಮಾಡುವವನಿದ್ದೀಯ. ನೀನು ಎನ್ನೋತ್ಸಹತಿ ದೇವೇಂದ್ರ ಸಹದೇವೈ ರವಿದ್ರಾಂ, ಯಾವುದು ಕಾರ್ಯ ದೇವತೆಗಳಿಗೆ ಅಸಾಧ್ಯವಾಗಿದೆ ಅಂತಹ ಅದ್ಭುತವಾದ ಕಾರ್ಯವನ್ನು ಮಾಡುವ ನೀನಾಗಿದ್ದೀಯಾ, ಇನ್ನಾದರೂ ಯುದ್ಧ ನಿಲ್ಲಿಸ್ರೋ ಅಂತ ಹೇಳ್ತಾರೆ. ದುರ್ಯೋಧನ ಕೇಳುವುದಿಲ್ಲ. ಹೇಳ್ತಾರೆ, ಜಿಷ್ಣುನ ಸಮರೇ ರಾಜನ್ ಸಂದಿರ್ಭವತಿ ಮಾಚಿರಂ. ದುರ್ಯೋಧನ ಏನು, ಈ ಕೃಷ್ಣ ಬೇರೆ ಯಾರು ಅಲ್ಲ,
ಈ ದೇವಕಿ ಪುತ್ರ ಸಾಮಾನ್ಯನಾದವನಲ್ಲ, ಸ್ವಯಂ ನಾರಾಯಣನಿದ್ದಾನೆ, ಇವನೇ ನರನಾಗಿ ಇದ್ದಾನೆ. ಇವರ ಜೊತೆಗೆ ಯುದ್ಧ ಬೇಡ. ಈ ಅರ್ಜುನನ ಜೊತೆಗೆ ಈಗಿಂದೀಗರ ಸಂಧಿಯನ್ನು ಮಾಡಿಕೋ, ತಡ ಮಾಡೋದು ಬೇಡ. ಯಾವತ್ ಕೃಷ್ಣೋ ಮಹಾಬಾಹು ಸ್ವಾಧೀನ ಕುರು ಸತ್ತಮ ತಾವತ್ ಪಾರ್ಥೇನ ಶೂರೇಣ ಸಂಧಿಸ್ತೆ ತಾತಯುಜ್ಯತ. ಎಲ್ಲಿಯವರೆಗೆ ಕೃಷ್ಣ ಇದ್ದಾನೋ ಅಷ್ಟರೊಳಗೇನೆ ನೀವು ಸಂಧಿಯನ್ನು ಮಾಡಿಕೊಳ್ಳಿ. ನಾಶಯತ್ಯರ್ಜುನಸ್ತಾವತ್ ಸಂಧಿಸ್ತೆ ತಾತಯುಜ್ಯತಾಂ. ಅರ್ಜುನ ನಿಮ್ಮನ್ನು ನಾಶ ಮಾಡುವುದರೊಳಗೇನೆ ಸಂಧಿಯನ್ನು ಮಾಡಿಕೊಳ್ಳಿ. ಯಾವತ್ತಿಷ್ಠಂತಿ ಸಮರೆ ಹತಶೇಷ ಸಹೋದರ. ಬದುಕುಳಿದ ನಿನ್ನ ತಮ್ಮಂದಿರು ಎಷ್ಟಿದ್ದಾರೆ ನೋಡು, ಅವರು ಸಾಯುವುದರೊಳಗೇನೆ ಸಂಧಿಯನ್ನು ಮಾಡಿಕೋ ಅಂತ ಹೇಳಿ 100 ಮಾತುಗಳನ್ನು ಹೇಳ್ತಾರೆ. ಸಂಧಿಯನ್ನು ಮಾಡಿಕೋ, ಸಂಧಿಯನ್ನು ಮಾಡಿಕೋ. ತ್ಯಕ್ವಾ ಮನ್ಯುಂ ವಿಪಶಾಮ್ಯಸ್ವ ಪಾರ್ಥೈಃ ಪರ್ಯಾಪ್ತಮೇತದ್ಯತ್ಕೃತಂ ಫಲ್ಗುನೇನ ಭೀಷ್ಮಸ್ಯಂ ತಾದಸ್ತು ವತ್ಸೌಹೃದಂಚ ಜೀವಂತು ಶೇಷಾಃ ಸಾಧು ರಾಜನ್ ಪ್ರಸೀದ. ನೋಡು ದುರ್ಯೋಧನ, ಸಿಟ್ಟು ಬಿಟ್ಟು ಹಾಕು. ಫಲ್ಗುನನ ಕಾರ್ಯವೇನಿದೆ ನೋಡಿದೆಯಲ್ಲ, ಭೀಷ್ಮನ ಅಂತ ಮಾಡಿ ಹಾಕಿದ. ಶೇಷಾಹ, ಬದುಕಿದವರು ನೀವೆಲ್ಲರೂ ಬದುಕಿರಿ, ನಿಮಗೆಲ್ಲದೂ ಒಳ್ಳೆಯದಾಗಲಿ. ರಾಜ್ಯಸ್ಯಾರ್ಧಂ ದೀಯತಾಂ ಪಾಂಡವಾನಾಂ ಇಂದ್ರಪ್ರಸ್ಥಂ ಧರ್ಮರಾಜೋ ಅಭಿಯಾತು. ಅರ್ಧ ರಾಜ್ಯ ಪಾಂಡವರಿಗೆ ಕೊಟ್ಟು ಬಿಡು, ಇಂದ್ರಪ್ರಸ್ಥ ಧರ್ಮರಾಜ ರಾಜ್ಯವಾಳಲಿ. ಮಾ ಮಿತ್ರಧೃಕ್ ಪಾರ್ಥಿವಾನಾಂ ಜಗನ್ಯಃ ಪಾಪಾಂ ಕೀರ್ತಿಂ ಪ್ರಾಪ್ಸಸೆ ಕೌರವೇಂದ್ರ. ಮಿತ್ರದ್ರೋಹವನ್ನು ಮಾಡಿದವರೇನೆ ಮಹಾ ಅನರ್ಥಕ್ಕೆ ಕಾರಣರಾಗ್ತಾರೆ. ಅಂಥದ್ದು ದಾಯಾದಿಗಳ ದ್ರೋಹ ಮಾಡಿದರೆ ಇನ್ನೆಂಥ ಅನರ್ಥವಾಗಲಿಕ್ಕಿಲ್ಲ, ಗೊತ್ತೇನೋ ನನಗೆ. ಮಾವಸಾನ ಶಾಂತಿರಸ್ತು ಪ್ರಜಾನಾಂ. ನನ್ನ ಅವಸಾನವೇ ಶಾಂತಿಗೆ ಕಾರಣವಾಗಲಿ. ಸಂಗಚ್ಚತ್ತಾಂ ಪಾಂಡವ ಪ್ರೀತಿಮಂತಹ. ಪಾಂಡವರ ಜೊತೆಗೆ ಪ್ರೀತಿಯಿಂದ ಕೂಡಿರ್ರಿ ಅಂತ ಇಷ್ಟು ಹೇಳಿದಾಗ ಏತದ್ವಾಕ್ಯಂ ಸೌಹೃದಾದಾಪಯೇಯೋ ಮಧ್ಯೆ ರಾಜ್ಞಾಂ ಭಾರತಂ ಶ್ರಾವಯಿತ್ವಾ ತೂಷ್ಣೀಮಾಸೀಚ್ಛಲ್ಯ ಸಂತಪ್ತ ಮರ್ಮ ಯೋಜ್ಯಾತ್ಮಾನಂ ವೇದನಾಂ ಸನ್ನಿಯಮ್ಯ ಧರ್ಮಾರ್ಥ ಸಹಿತಂ ವಾಕ್ಯಂ ಶ್ರುತ್ವಾ ಹಿತಮನಾಮಯಂ ನಾರೋಚಯತ ಪುತ್ರಸ್ತೆ ಮುಮೂರ್ಷುರಿವ ಭೇಷಜಂ. ಇಷ್ಟು ಭೀಷ್ಮಾಚಾರ್ಯರು ಹೇಳಿದಾಗಲೂ ಕೂಡ ಧರ್ಮಾರ್ಥಗಳಿಂದ ಸಹಿತವಾದ ಮಾತುಗಳನ್ನು ಹೇಳಿದಾಗ ಮಾತುಗಳನ್ನು ಕೇಳದೇನೆ ತಲೆ ತಳಗ ಹಾಕಿಕೊಂಡು ನಿಂತು ಹಾಗೆ ಶಟ್ಕೊಂಡು ಯುದ್ಧಕ್ಕೆ ಹೋಗಿಬಿಡ್ತಾರೆ. ತದಸ್ತೆ ಪಾರ್ಥಿವ ಸರ್ವೇ. ಆಗ ಎಲ್ಲರೂ, ಇನ್ನೂ ಸೂರ್ಯೋದಯವಾಗಿಲ್ಲ, ಬೆಳಗಿನ ಜಾವ, ಆದ್ದರಿಂದಾಗಿ ತಿರುಗಿ ತಮ್ಮ ಶಿಬಿರಕ್ಕೆ ಹೋಗಿ ಯುದ್ಧಕ್ಕೆ ಸನ್ನದ್ಧರಾಗಿ ಬರಬೇಕು. ತಿರುಗಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಕೃಷ್ಣ ಹೇಳ್ತಾನೆ, ಧರ್ಮಣ್ಣ ಭಲೆ ಭೇಷ್, ಇನ್ನು ಜಯ ನಮ್ಮ ಕೈಯೊಳಗಿದೆ. ಒಬ್ಬ ಭೀಷ್ಮಾಚಾರ್ಯರು, ಇಚ್ಛಾ ಮೃತ್ಯುಗಳಾದ ಭೀಷ್ಮಾಚಾರ್ಯ ಕೆಳಗೆ ಬಿದ್ರಲ್ಲ, ಸಾಕು, ಇನ್ನು ಜಯ ನಮ್ಮಲ್ಲಿದೆ ಅಂತ ಹೇಳಿದಾಗ ಧರ್ಮರಾಜ ಏನು ಹೇಳಬೇಕು? ನನ್ನ ತಮ್ಮ ಸಂಹಾರವನ್ನು ಮಾಡಿದ ಅಂತ ಹೇಳ್ಬೇಕಾ? ತ್ವವ ಪ್ರಸಾದ ದ್ವಿಜಯ ಕ್ರೋಧಾತ್ತವ ಪರಾಜಯ. ಏನು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಕೃಷ್ಣ, ನಿನ್ನ ಪ್ರಸಾದದಿಂದ ವಿಜಯವಿದೆ, ನಿನ್ನ ಕ್ರೋಧದಿಂದ ಹಾನಿ ಇದೆ, ಅನರ್ಥವಿದೆ, ಸೋಲಿದೆ. ನಮಗೆ ನಮಗೆ ಜಯವಾಗತ್ತೆ, ನಮಗೆ ಮಂಗಲವಾಗತ್ತೆ, ನಮಗೆ ಹಿತವಾಗತ್ತೆ, ನಾವು ನಗುತ್ತೇವೆ, ನಾವು ಕಣ್ಣರಳಿಸ್ತೇವೆ, ನಾವು ಮಾತಾಡ್ತೇವೆ, ನಾವು ಬದುಕಿದ್ದೇವೆ, ನಾವು ಧರ್ಮ ಮಾರ್ಗದಲ್ಲಿ ಇದ್ದೇವೆ ಅಂತಂದರೆ ಇದು ಕೇವಲ ನಿನ್ನ ಪ್ರಸಾದದಿಂದ. ನೀನು ಏನಾದರೂ ಒಂದು ಬಾರಿ ಸಿಟ್ಟು ಮಾಡಿಕೊಂಡಿ ಅಂತಾದರೆ ನಮಗೆ ಜಯವಿಲ್ಲ, ಪರಾಜಯ, ಅನರ್ಥ, ದುಃಖ, ಸಂತಾಪ, ಚಿಂತ ಎಲ್ಲ ಬರಬಾರದು. ಎಲ್ಲ ದುರ್ಗುಣಗಳು, ದುರಾಚಾರಗಳು, ದುರ್ವಿಚಾರಗಳು ಅಟ್ಟರಿಸಿಕೊಂಡು ಹೋಗಿಬಿಡುತ್ತೆ, ಅಂಧಂತಮ ಸಾಧನವಾಗತ್ತೆ. ಆದ್ದರಿಂದಾಗಿ ಸ್ವಾಮಿ, ಯಾವುದೂ ನಮ್ಮದಲ್ಲ, ಕೇವಲ ತ್ವತ್ಪ್ರಸಾದ ದ್ವಿಜಯ, ನಿನ್ನ ಅನುಗ್ರಹದಿಂದಲೇ ನಮಗೆ ವಿಜಯವಾಗುವುದು, ನಿನ್ನ ಅನುಗ್ರಹದಿಂದಲೇ ನಮಗೆ ಮಂಗಲವಾಗುವುದು. ಯಾವ ಕಾರಣಕ್ಕೂ ನೀನು ಮಾತ್ರ ನಮ್ಮ ಮೇಲೆ ಸಿಟ್ಟಾಗಬೇಡ. ಅನಾಶ್ಚರ್ಯೋ ಜಯಸ್ತೇಷಾಂ ಯೇಷಾಂ ತ್ವಮಸಿ ಕೇಶವ. ಯಾರಿಗೆ ಬೇಕಾದವನು ನೀನಾಗಿದ್ದೀಯ ಅಲ್ಲಿ ಜಯವಾಗಿದೆ ಅನ್ನೋದು ಇದು ಆಶ್ಚರ್ಯದ ವಿಷಯವೇನಲ್ಲ. ಇದು
ಕಣ್ಣು ಅರಳಿಸಬೇಕಾದ ವಿಷಯವಿಲ್ಲ. ನೀನಿದ್ದಲ್ಲಿ ಜಯ ನಿಶ್ಚಿತ. ಯತ್ರ ಯೋಗೇಶ್ವರ ಕೃಷ್ಣ, ಅಲ್ಲಿ ಜಯವಾಗುವುದು ನಿಶ್ಚಿತವಲ್ಲವೇ? ರಕ್ಷಿತ ಸಮರೇ ನಿತ್ಯಂ ನಿತ್ಯಂ ಚಾಪಿ ಹಿತೇ ರತಃ, ಎಲ್ಲ ಯುದ್ಧದಲ್ಲಿ ಅಲ್ಲ, ಪ್ರತಿ ಕ್ಷಣದೊಳಗೂ ರಕ್ಷಣೆಯನ್ನು ಮಾಡುವವನು ನೀನಾಗಿದ್ದೀಯಾ. ನಿತ್ಯಂ ಹಿತೇ ರತಃ, ನಮ್ಮ ಹಿತಕ್ಕಾಗಿ ನಿತ್ಯದೊಳಗೂ ತಡಬಡಿಸುವವನು ನೀನಾಗಿದ್ದೀಯಾ. ಸರ್ವಥಾ ತ್ವಾಂ ಸಮಾಸಾಧ್ಯ ನಾಶ್ಚರ್ಯಮಿತಿ ಮೇಮತಿ, ನೀನು ಇದ್ದಾಗೆ ನಮಗೆ ಜಯವಾಗತ್ತೆ, ನೀನಿದ್ದಾಗೆ ನಮಗೆ ನಿನ್ನವರು ನಾವಾದಾಗ ನಾವು ಗೆಲ್ಲುತ್ತೇವೆ ಅನ್ನೋದು ಬಹಳ ಆಶ್ಚರ್ಯವೇನಲ್ಲ. ಅಲ್ಲಿ ಗೆದ್ದೇ ಗೆಲುವು ನಿಶ್ಚಿತ ಅಂತ ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಧರ್ಮರಾಜ ತಾನು ತೋರಿಸ್ಕೊಳ್ತಾನೆ. ಜೋರಾಗಿ ಶಂಖನಾದವನ್ನು ಮಾಡ್ತಾ ಅಲ್ಲಿಂದ ಶಿಬಿರಕ್ಕೆ ಹೊರಡ್ತಾರೆ. ತತಸ್ಥೆ ಪಾರ್ಥಿವ ಸರ್ವೇ, ಎಲ್ಲರೂ ಶಿಬಿರಕ್ಕೆ ಹೋಗಿದ್ದಾರೆ. ಅಂದರೆ ಸೂರ್ಯೋದಯವಾದ ಕೂಡಲೇ ಯುದ್ಧಕ್ಕೆ ಬರಬೇಕು ಅಂತೇಳಿ ತಿರುಗಿ ಹೋಗಿದ್ದಾರೆ. ಆಗ ಎಲ್ಲರೂ ಹೋದ ಮೇಲೆ ಕರ್ಣ ಬರ್ತಾನೆ. ಅಭ್ಯೇತ್ಯ ಪಾದಯೋಸ್ತಸ್ಯ ನಿಪಪಾತ ಮಹದ್ಯುತಿ, ಕಾಲಿಗೆ ಬಂದು ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿದ. ರಾಧೇಯೋಹಂ, ನಾನು ರಾಧೇಯ. ಅಂತ ಹೇಳಿದಾಗ ಪಿತೇವ ಪುತ್ರಂ ಗಾಂಗೇಯ ಪರಿರಭ್ಯೇಕಪಾಣಿನ, ತಂದೆ ಮಗನ ಕೈ ಹೇಗೆ ಹಿಡಿಬೇಕಲ್ಲ ಹಾಗೆ ಭೀಷ್ಮಾಚಾರ್ಯರು ತಮ್ಮ ಒಂದೇ ಕೈಯಿಂದಲೇನೆ ಕರ್ಣನ ಕೈಯನ್ನು ಗಟ್ಟಿಯಾಗಿ ಹಿಡಿತಾರೆ. ಅಭಿಮಾನದಿಂದ ಪ್ರೀತಿಯಿಂದ ಹೇಳಿತಾರೆ ಬಾಜು. ನ ವಿಪ್ರಿಯಂ ಮಮೇವೇಹ ಯಸ್ಪರ್ಧೇತ ಮಯಾ ಸಹ, ನೀನು ನನ್ನ ಜೊತೆಗೆ ಸ್ಪರ್ಧೆಯನ್ನು ಮಾಡ್ತಾ ಇರೋಣದ್ರಿಂದಾಗಿ ನಾನು ಆ ರೀತಿಯಾಗಿ ಮಾತಾಡಬೇಕಾಯ್ತೆ ಹೊರತು ನಿನ್ನ ಮೇಲೆ ನನಗೆ ಯಾವ ದ್ವೇಷವಿಲ್ಲ. ಯದಿಮಾಂ ನಾದಿಗಚ್ಚೇತಾಹ, ಇವತ್ತೇನಾದರೂ ನೀನು ಇವತ್ತು ನನಗೆ ಬಂದು ನಮಸ್ಕಾರ ಮಾಡಿದ್ದಿಲ್ಲ ಅಂತಂದರೆ ನಿನಗೆ ಶ್ರೇಯಸ್ಸು ಆಗ್ತಿದ್ದಿಲ್ಲ. ಬಂದು ಬಹಳ ಸಂತೋಷವಾಯಿತು. ನೀನು ರಾಧೇಯನಲ್ಲ, ನೀನು ಕೌಂತೇಯ. ನಿನ್ನ ತಂದೆ ಅಧಿರಥನಲ್ಲ, ನಿನ್ನ ತಂದೆ ಸೂರ್ಯನಾಗಿದ್ದಾನೆ. ಇದು ನನಗೆ ಸ್ವಯಂ ವೇದವ್ಯಾಸದೇವರು ಹೇಳಿದ್ದಾರೆ, ನಾರದರು ಹೇಳಿದ್ದಾರೆ. ನಚ ದ್ವೇಷ್ಯೋಸ್ತಿ ಮೇತಾತ, ನಿನ್ನ ಮೇಲೆ ನನಗೆ ಅತ್ಯಲ್ಪ ದ್ವೇಷವೂ ನನಗೆ ಇಲ್ಲ. ಆದರೆ ನಿನ್ನನ್ನು ನಾನು ಪ್ರೋತ್ಸಾಹ ಕೊಟ್ಟರೆ ಎರಡು ಪಾರ್ಟಿ ಆಗತ್ತೆ, ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟತ್ತೆ ಎಂಬ ಒಂದೇ ಕಾರಣಕ್ಕಾಗಿ ತೇಜೋವಧನ ಮಾಡ್ತಾ ಇದ್ದೆ ಹೊರತು ನಿನ್ನ ಮೇಲೆ ನನಗೆ ಕಿಂಚಿತ್ತೂ ದ್ವೇಷವಿಲ್ಲ. ಜಾತೋಸಿ ಧರ್ಮಲೋಪೇನ ತತಸ್ಥೆ ಬುದ್ಧಿರೀದೃಶಿ. ಕರ್ಣ ಒಂದು ಮಾತು ಹೇಳ್ತಾನೆ ಕೇಳಿಲ್ಲಿ, ನೀನು ಜೂಜಾಟದಲ್ಲಿ ಪ್ರಚೋದನೆಯನ್ನು ಮಾಡಿದ್ದಾಗಲಿ, ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ಪ್ರಚೋದನೆಯನ್ನು ಮಾಡಿದ್ದಾಗಲಿ, ಪಾಂಡವರ ಜೊತೆಗೆ ಯುದ್ಧ ಸಾರುವುದಕ್ಕಾಗಿ ಪ್ರಚೋದನೆಯನ್ನು ಮಾಡಿದ್ದಾಗಲಿ, ಈ ಎಲ್ಲ ಸಮಸ್ಯೆಗಳು ನಿನ್ನಲ್ಲಿ ಬಂದದ್ದು ಯಾಕೆ ಗೊತ್ತಾ? ಧರ್ಮಲೋಪದಿಂದ ನೀನು ಹುಟ್ಟಿದವನಾಗಿದ್ದೀಯಾ, ಕಾನೀನನಾಗಿದ್ದೀಯಾ. ಆದ್ದರಿಂದಾಗಿ ನೀಚಾಶ್ರಯಾನ್, ದುಷ್ಟ ಜನರ ಜೊತೆಗೆ ಸಹವಾಸವನ್ನು ಮಾಡಿದುಕೊಂಡಿದ್ದೀಯಾ. ಎರಡನೆಯದ್ದು, ಪಾಂಡವರ ಮೇಲೆ ವಿಚಿತ್ರವಾದ ಮಾತ್ಸರ್ಯವಿದೆ. ಮೂರನೆಯದ್ದು, ಗುಣವಂತರಾದ ಪಾಂಡವರನ್ನು ನಿರಂತರ ದ್ವೇಷ ಮಾಡ್ತೀಯ. ನಾಲ್ಕನೇದ್ದು, ಈ 4 ಕಾರಣಗಳಿಂದ ನಿನ್ನ ಬುದ್ಧಿ ಈ ರೀತಿಯ ಈ ಮಟ್ಟದಲ್ಲಿ ಇದೆ. ಇವುಗಳನ್ನು ತೊಳೆದು ಹಾಕೋ, ನೀನು ಪ್ರಚಂಡನಾಗ್ತೀಯ. ನೀನು ಯಾಕೆ ಅಂತಂದರೆ ನಿನ್ನಲ್ಲಿ ಬ್ರಹ್ಮಣ್ಯತಾ ಇದೆ, ತತ್ವಜ್ಞಾನವಿದೆ, ಶೌರ್ಯವಿದೆ, ದಾನದೊಳಗೆ ಪರಮಾಸ್ಥಿತಿ. ನಿನಗೆ ಸಮರಾದವರು ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಹೇಳಿ ಅವನ ಪ್ಲಸ್ ಪಾಯಿಂಟನ್ನು ಹೇಳಿ ಅವನಲ್ಲಿ ಏನು ಮೈನಸ್ ಇದೆ, 4 ಮೈನಸ್ ಇದೆ. ಒಂದು, ಹುಟ್ಟುವಾಗಲೇ ಧರ್ಮಲೋಪದಿಂದ ಹುಟ್ಟಿದ್ದಾನೆ. ಒಂದು. ಎರಡನೇದ್ದು, ನೀಚರಾದ ದುರ್ಯೋಧನಾದಿಗಳನ್ನು ಆಶ್ರಯಿಸಿಕೊಂಡಿದ್ದಾನೆ. ಎರಡನೇದ್ದು, ಪಾಂಡವರ ಮೇಲೆ ಮಾತ್ಸರ್ಯವಿದೆ. ಮೂರನೇದ್ದು, ಗುಣಿಗಳಾದ ಪಾಂಡವರನ್ನು ನಿರಂತರವಾಗಿ ದ್ವೇಷ ಮಾಡ್ತಾನೆ. ನಾಲ್ಕನೇದ್ದು, ಈ 4 ದೊಡ್ಡದಾದ ಮೈನಸ್ ದೋಷಗಳು ಇರೋದ್ರಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಿದೆ. ಇಲ್ಲದೇ ಇದ್ದರೆ ನೀನು ಬಹಳ ಎತ್ತರ ಮಟ್ಟದಲ್ಲಿ ಇರ್ತಿದ್ದೀಯೋ ಅಂತ ಹೇಳಿ ಸಾಕಷ್ಟು ಮಾತುಗಳನ್ನು ಬಹಳ ಮಾತುಗಳನ್ನು ಹೇಳ್ತಾರೆ. ಸೌದರ್ಯ ಪಾಂಡವ ವೀರಾ ಭ್ರಾತರಸ್ತ್ರೇ ಹರಿಸೂದನ, ಪಾಂಡವರು ಮತ್ತು ಬೇರೆ ಯಾರೂ ಅಲ್ಲ, ನಿನ್ನ ಅಣ್ಣ ತಮ್ಮಂದರೇ ಆಗಿದ್ದಾರೆ. ಸಂಘಚ್ಚತೈರ್ಮಹಾಬಾಹು ಮಮ ಚೇದಿಚ್ಛಸಿ ಪ್ರಿಯಂ, ನನ್ನ ಪ್ರೀತಿಯನ್ನು ನೀನು ಬಯಸುವುದಾದರೆ ಪಾಂಡವರ ಜೊತೆಗೆ ಕುಡಿಕೋ ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ, ಜಾನಾಮ್ಯೇವ ಮಹಾಬಾಹೋ ಸರ್ವಮೇತನ್ನ ಸಂಶಯ. ನನಗೆ ಗೊತ್ತು, ಕೃಷ್ಣ ಹೇಳಿದ್ದಾನೆ, ಸ್ವಯಂ ಕುಂತಿ ಬಂದು ನನಗೆ ಹೇಳಿದ್ದಾಳೆ, ಸ್ವಯಂ ಸೂರ್ಯ ನನಗೆ ಹೇಳಿದ್ದಾನೆ, ನನಗೆಲ್ಲವೂ ಗೊತ್ತು. ಭುಕ್ತ್ವಾ ದುರ್ಯೋಧನ ಐಶ್ವರ್ಯಂ ನಮಿಥ್ಯಾ ಕರ್ತುಮಿತ್ಸೆ. ಇಷ್ಟು ನನಗೆ ಎಂದು ಮೊದಲನೇ ದಿನ ಅವಮಾನವಾಯಿತು,
ಅವತ್ತಿನ ದಿನದಿಂದ ಇಂದಿನವರೆಗೆ ದುರ್ಯೋಧನ ಐಶ್ವರ್ಯ ಉಂಡಿನ ತಿಂದು ತೇಗಿದ್ದೇನೆ. ಇವತ್ತು ದುರ್ಯೋಧನನಿಗೆ ಮೋಸ ಮಾಡೋದು ಇದು ನನಗೆ ಹಿತವಾಗತ್ತಾ? ನನಗೆ ಮಂಗಳವಾಗತ್ತಾ? ದುರ್ಯೋಧನಿಗೆ ಮೋಸ ಮಾಡೋದಕ್ಕೆ ನನಗೆ ಇಚ್ಛೆ ಇಲ್ಲ. ನನಗೆ ಸರ್ವಂ ದುರ್ಯೋಧನಸ್ಯಾರ್ಥೆ ತ್ಯಕ್ತಮ್ಮೆ ಭೂರಿ ದಕ್ಷಿಣ. ಹೇಗೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗಾಗಿ ತನ್ನನ್ನು ತಾನು ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾನೆ, ಹಾಗೆ ದುರ್ಯೋಧನಾದಿಗಳಿಗಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಿಬಿಟ್ಟಿದ್ದೇನೆ. ದುರ್ಯೋಧನನ್ನು ಯಾವ ಕಾರಣಕ್ಕೂ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಇಷ್ಟು ಭೀಷ್ಮಾಚಾರ್ಯರು ಹೇಳಿದಾಗಲೂ ಕೃಷ್ಣನ ಜೊತೆಗೆ ಸ್ಪರ್ಧೆ ಮಾಡ್ತಾ ಇದ್ದಾನೆ ಕರ್ಣ. ಹೇಗೆ ಕೃಷ್ಣ ಪಾಂಡವರಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾನೆ, ಹಾಗೆ ನನ್ನನ್ನು ನಾನು ದುರ್ಯೋಧನಿಗೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೇನೆ. ನಾನು ದೈವಂ ಪುರುಷಕಾರೇಣ ಗೋ ನಿವರ್ತಿತು ಮುತ್ಸದೆ. ಹೌದು, ಎಲ್ಲವೂ ನನಗೆ ಗೊತ್ತು, ನಿಮಗೆ ಗೊತ್ತು, ಎಲ್ಲರಿಗೆ ಗೊತ್ತು. ಆದರೆ ನಮ್ಮೆಲ್ಲರನ್ನೂ ಮೀರಿದ್ದೊಂದು ದೈವವಿದೆಯಲ್ವಾ, ಆ ದೈವ ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ. ಪೃಥ್ವಿ ಕ್ಷಯಶಂಸೀನಿ ನಿಮಿತ್ತಾನಿ ಪಿತಾಮಹ. ಪೃಥ್ವಿ ಕ್ಷಯವಾಗೋದು ನಿಶ್ಚಿತ, ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಧನಂಜಯೇನ ಯೋತ್ಸ್ಯಾಹಂ ಸ್ವಧರ್ಮ ಪ್ರೀತಿಮಾನಸಃ. ನಾನು ಅರ್ಜುನನ ಜೊತೆಗೆ ಯುದ್ಧವಾಡ್ತೇನೆ, ನನಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿದಾಗ, ಆಯಿತು ದುರುಕ್ತಂ ವಿಪ್ರತೀಪಂವ ರಭಸ ಚಾಪಲಾತ್ತತ. ಸ್ವಾಮಿ, ಏನು ನಿಮಗೆ ಚೆನ್ನಾಗಿ ಬೈದಿದ್ದೇನೆ, ನಿಮಗೆ ದ್ವೇಷ ಮಾಡಿದ್ದೇನೆ, ಚಾಪಲ್ಯದಿಂದ ಏನೇನೋ ತಪ್ಪುಗಳನ್ನು ಮಾಡಿದ್ದೇನೆ. ಆ ತಪ್ಪುಗಳನ್ನು ಕ್ಷಮ ಮಾಡಿ ಅರ್ಜುನನ ಜೊತೆಗೆ ಯುದ್ಧವಾಡುವುದಕ್ಕೆ ನನಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಅನುಮತಿಯನ್ನು ಪಡೆದು, ಅನುಜಾನಾಮಿ ಕರ್ಣ ತ್ವಾಂ ಯುದ್ಧಸ್ವ ಸ್ವರ್ಗಕಾಮ್ಯ. ಸ್ವರ್ಗದ ಅಪೇಕ್ಷೆ ಇಟ್ಟುಕೊಂಡು ಯುದ್ಧವನ್ನು ಮಾಡು. ಪಾಂಡವರನ್ನು ದ್ವೇಷ ಮಾಡ್ತಾ ಯುದ್ಧ ಮಾಡಬೇಡ. ನಿರ್ಮನ್ಯು ಸಿಟ್ಟಿಟ್ಟುಕೊಳ್ಳಬೇಡ, ದ್ವೇಷ ಮಾಡಲಿಕ್ಕೆ ಹೋಗಬೇಡ. ಉತ್ತಮ ರೀತಿಯಿಂದ ಯುದ್ಧವಾಡು, ಯಥಾಶಕ್ತಿ ಯಥೋತ್ಸಾಹ ಯುದ್ಧವಾಡು. ಅಹಂ ತ್ವಾಂ ಅನುಜಾನಾಮಿ ಯದಿಚ್ಛಸಿ ತದಾಪ್ನುಹಿ. ಸ್ವರ್ಗ ಅವಶ್ಯವಾಗಿ ನಿನಗೆ ಸಿಗತ್ತೆ ಅಂತ ಹೇಳಿ ಅನುಮತಿಯನ್ನು ಕೊಟ್ಟು ಹೇಳ್ತಾರೆ. ಅಂದರೆ ಯಾವುದೇ ಪಕ್ಷದಲ್ಲಿರಲಿ, ನಾವು ಅವರ ಪಕ್ಷಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತಾದ ಮೇಲೆ ಆ ಪಕ್ಷದಲ್ಲಿ ನಿಂತು ಯುದ್ಧವಾಡಬೇಕು. ಆದರೆ ಯುದ್ಧವಾಡುವಾಗ ದ್ವೇಷ ಅಸೂಯ ಮಾತ್ಸರ್ಯಗಳಿಂದ ಯುಕ್ತವಾಗಿ ಯುದ್ಧವಾಡಿದಾಗ ಅವನಿಗೆ ಅನರ್ಥವಾಗುತ್ತೆ. ಯುದ್ಧವಾಡುವುದು ನನ್ನ ಕರ್ತವ್ಯ ಅಂತ ಯುದ್ಧವಾಡಿದರೆ ಅವನಿಗೆ ಸ್ವರ್ಗವಾಗುವುದು ನಿಶ್ಚಿತ. ಆ ಗುಟ್ಟನ್ನು ಅವನಿಗೆ ಉಪದೇಶವನ್ನು ಮಾಡಿ ಕೊಟ್ಟು ಕಳಿಸ್ತಾರೆ. ಇತ್ಯೇತದ್ ಬಹುವೃತ್ತಾಂತಂ ಭೀಷ್ಮ ಪರ್ವಾಖಿಲಮ್ಮಯ್ಯ. ಆಗ ವೈಶಂಪಾಯನರು ಏನಂತಾರೆ, ಜನಮೇಜಯ ರಾಜನಿಗೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನೂರಾರು ಸಾವಿರಾರು ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಥೆಗಳನ್ನೊಳಗೊಂಡ ಭೀಷ್ಮ ಪರ್ವವನ್ನು ನಾನು ಸಂಪೂರ್ಣವಾಗಿ ನಿನಗೆ ಹೇಳಿದ್ದೇನೆ. ಶೃಣ್ವತೇತೆ ಮಹಾರಾಜ ಪ್ರೋಕ್ತಂ ಪಾಪಹರಂ ಶುಭಂ. ಭೀಷ್ಮ ಪರ್ವವನ್ನು ಯಾರು ಕೇಳ್ತಾರೆ ಅವರಿಗೆ ನಿಶ್ಶೇಷವಾದ ಪಾಪಗಳು ಪರಿಹಾರವಾಗುತ್ತೆ, ಪರಮಮಂಗಲವಾಗತ್ತೆ. ಯಶಾವಯೇತ್ ಸದಾ ರಾಜನ್ ಬ್ರಾಹ್ಮಣಾನ್ ವೇದಪಾರಗಾನ್. ಬ್ರಾಹ್ಮಣರಾದ ವೇದಜ್ಞರಾಗಿರ್ತಕ್ಕಂಥ ಯೋಗ್ಯರಾದ ಬಹುಶ್ರುತರಿಗೆ ಯಾರು ಶಾವಯೇತ್ ಈ ಭೀಷ್ಮ ಪರ್ವವನ್ನು ಕೇಳಿಸ್ತಾರೆ ಅವರೂ ಕೂಡ ಅದ್ಭುತವಾದ ಮಂಗಲಗಳನ್ನು ಪಡಿತಾರೆ. ವಿಧೂಯ ಸರ್ವಪಾಪಾನಿ, ಎಲ್ಲ ಪಾಪಗಳನ್ನು ಕಳೆದುಕೊಂಡವರಾಗಿ ವಿಹಾಯಂತೆ ಕಲೇವರಂ, ತಮ್ಮ ಶರೀರವನ್ನು ಬಿಟ್ಟು ಪ್ರಯಾಂತಿ ತತ್ಪದಂ ವಿಷ್ಣೋರ್ ಯತ್ಪ್ರಾಪ್ಯ ನ ನಿವರ್ತತೆ. ಎಲ್ಲಿ ಹೋಗುವುದರಿಂದ ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂಥ ಮೋಕ್ಷ ಸ್ಥಾನವನ್ನು ಪಡೆದುಕೊಳ್ತಾರೆ ಭೀಷ್ಮ ಪರ್ವವನ್ನು ಕೇಳುವುದರಿಂದ. ಭೀಷ್ಮ ಪರ್ವವನ್ನು ಹೇಳಿದವರಿಗೆ ಸಿಗುವಂಥ ಲಾಭ ಎಂಬುದಾಗಿ ಹೇಳ್ತಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ ಭಾರತಂ ಭರತರ್ಷಭ. ಬಹಳ ಪ್ರಯತ್ನವನ್ನು ಮಾಡಿ ಎಲ್ಲ ಪುಣ್ಯವನ್ನು ಒಗ್ಗೂಡಿಸಿಕೊಂಡಾಗ ಮಾತ್ರ, ದೇವರ ಅನಂತವಾದ ಕರುಣೆ ಇರುವಾಗ ಮಾತ್ರ ಭೀಷ್ಮ ಪರ್ವವನ್ನು ಕೇಳುವ ಸೌಭಾಗ್ಯ ನಮಗೆ ಸಿಕ್ಕು ಬರುತ್ತೆ. ಶೃಣುಯಾತ್ ಸಿದ್ಧಿಮನ್ವಿಚ್ಚನ್ ಇಹವಾ ಮುತ್ರಮಾನವ. ಭೋಜನಂ ಭೀಷ್ಮ ಪರ್ವದ ಕೇಳಿಯಾದ ಮೇಲೆ ಬ್ರಾಹ್ಮಣರಿಗೆ ಗಂಧಮಾಲ್ಯಾದಿಗಳಿಂದ ಚೆನ್ನಾಗಿ ಪೂಜೆಯನ್ನು ಮಾಡಿ ಚೆನ್ನಾಗಿ ಊಟಕ್ಕೆ ಹಾಕಬೇಕು. ಭೀಷ್ಮ ಪರ್ವಣಿ ರಾಜೇಂದ್ರ ದದ್ಯಾತ್ ಪಾನೀಯಮುತ್ತಮಂ. ಭೀಷ್ಮ ಪರ್ವದ ಸುಮಹಂತರವಾದ ದಿನದೊಳಗೆ ಉತ್ತಮವಾದ ಪಾನೀಯವನ್ನು ವಿಶೇಷವಾಗಿ ದಾನವಾಗಿ ಕೊಡಬೇಕು. ಈ ರೀತಿಯಾಗಿ ಮಾಡೋದರಿಂದ ಭೀಷ್ಮ ಪರ್ವದ ಪರಿಪೂರ್ಣ ಮಟ್ಟದ ಫಲ ಬರುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾ, ಇತಿ ಶ್ರೀಮನ್ಮಹಾಭಾರತೆ ಶತಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮಪರ್ವಣಿ ಭೀಷ್ಮ ವಧ ಪರ್ವಣಿ 22-ಶತತಮೋಧ್ಯಾಯ ಎಂಬುದಾಗಿ ಹೇಳ್ತಾ ಇಲ್ಲಿಗೆ ಭೀಷ್ಮ ಪರ್ವವನ್ನು ಮುಕ್ತಾಯವನ್ನು ಮಾಡ್ತಾರೆ. ಇದಾದ ಮೇಲೆ ದ್ರೋಣ ಪರ್ವ ಪ್ರಾರಂಭ. ಒಳ್ಳೆಯ ದಿನ ನೋಡಿ ಪ್ರಾರಂಭವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ
ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುನ್ನಮ ಶ್ರೀಕೃಷ್ಣ ಅರ್ಪಣಮಸ್ತು. ಭೀಷ್ಮ ಪರ್ವ ಪರಮ ಮಂಗಲಮಯವಾದಂತಹ ಪರ್ವ. ನಮ್ಮಲ್ಲಿರುವ ಏನೆಲ್ಲ ಅಧರ್ಮಗಳಿವೆ, ದುರ್ಗುಣಗಳಿವೆ, ಆ ಎಲ್ಲ ದುರ್ಗುಣಗಳನ್ನು ಕೊಚ್ಚಿ ಹಾಕಿ, ಅಧರ್ಮವನ್ನು ಕತ್ತರಿಸಿ ಹಾಕಿ, ಉತ್ತಮ ಸದ್ಗುಣಗಳನ್ನು ಪ್ರೇರೇಪಿಸಿ ಭಗವಂತನ ಹತ್ತಿರ ಕರೆದುಕೊಂಡು ಹೋಗಿ ಭಗವದ್ಭಕ್ತರನ್ನಾಗಿ ಮಾಡಲಿ ಎಂಬುದಾಗಿ ಪ್ರಾರ್ಥನೆ. ಶ್ರೀಕೃಷ್ಣ ಅರ್ಪಣಮಸ್ತು.